ಸಮರ್ಪಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವಂ ಶಿವಂ. ಏನಾಯ್ತಣ್ಣ? ತಮ್ಮಂಗೆ ಉತ್ತರ ಕೊಡ್ಲಿಲ್ಲ, ಇನ್ನು ನನಗೆಲ್ಲ ಹೇಳ್ತಾರೆ? ಅಮ್ಮ ಅಮ್ಮ. ಏನಮ್ಮ? ಪಾರ್ವತಿ, ಪಂಚಶಲ್ಯ ತಗೊಂಡ್ಬಾ. ಮತ್ತೆ ಏನ್ ನಡೆದಿರುತ್ತೆ ಅಂತೀರಾ? ಏನಾದ್ರೂ ಒಂದು ಅಪಾಯ ತರ್ತಾನೆ ಇರ್ತಾಳಲ್ಲ ಅತ್ತಿಗೆ. ಸರಿ ಇರು, ನಾನೇ ತರ್ತೇನೆ. ಅತ್ತಿಗೆ. ಏನ್ರಿ, ತಲೆ ಒರೆಸ್ಕೊಳ್ಳಿ. ತಲೆ ಒರೆಸ್ಕೊಳ್ಳಿಲ್ಲ ಅಂದ್ರೆ ಜ್ವರ ಬರುತ್ತೆ. ಜ್ವರ ಬಂದ್ರೆ ಮೈ ಸುಡುತ್ತೆ ಅಂತ ಹೇಳೋ ನೀನು ನಮ್ ಮನೇಲಿ 10 ಉರಿತಾ ಇರೋ ಬೆಂಕಿನ ಯಾಕೆ ಗಮನಿಸ್ತಾ ಇಲ್ಲ ಜಾನಕಿ? ತಲೆ ಒರೆಸ್ಕೊಂಡ ಬೇಕಾಗಿಲ್ಲ. ಏನ್ರಿ, ನೀವ್ ಈ ರೀತಿ ಹೊರಗಡೆ ಕಿರ್ಚಾಡ್ತಾ ಇದ್ರೆ ಬೀದಿಲಿ ಹೋಗೋರೆಲ್ಲ ಏನ್ ಅಂದ್ಕೊಳ್ಳಲ್ಲ. ಸತ್ ಹೋಗಿರೋ ನಿನ್ ತಂಗಿಗೆ ತಿಥಿ ಕಾರ್ಯ ಮಾಡೋದನ್ನ ಇಡೀ ಊರೇ ನೋಡಿದೆ. ಬೀದಿಲ್ ಹೋಗೋರ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ ನೀನು? ಅವಳು ಪ್ರಾಣ ತೆಗ್ದಿದ್ದು ದೇವ್ರಾದ್ರೆ ನನ್ನ ಪ್ರಾಣನ ಹಿಂಡ್ತಾ ಇರೋದು ನೀನು. ಅಮೇರಿಕಾಗ್ ಹೋಗಿ ಒಡ ಹುಟ್ಟಿದವಳನ್ನ ನೋಡ್ಬೇಕು ಅನ್ಕೊಂಡೆ. 20 ವರ್ಷದಿಂದ ಸಂಸಾರ ಮಾಡ್ತಿರೋ ನೀನು ಏನು ಕೇಳಲಿಲ್ಲ ಅಂತ ಮನೇನ ಕಣ್ಣಲ್ಲಿಟ್ಕೊಂಡು ನೋಡ್ಕೋತಾ ಇರೋ ಸೊಸೆ ಕಣ್ಣಲ್ಲಿ ಕಣ್ಣೀರಿನ ಹನಿ ಬರಬಾರ್ದು ಅನ್ನೋ ಕಾರಣಕ್ಕೆ ನಿನ್ನನ್ನ ಕಳಿಸ್ಕೊಟ್ಟೆ. ಬರ್ಬೇಕಾದ್ರೆ ಒಬ್ಳೆ ಬಾ ಅಂತ ಹೇಳಿ ಕಳಿಸಿದ್ದೆ. ಆದ್ರೆ ನೀನು ಜೊತೆಲ ಅಸ್ಥಿ ತಗೊಂಡ್ ಬಂದೆ. ಆಚಾರನ ಗೌರವಿಸೋನು ಆಗಿರೋದಕ್ಕೆ ಅಮ್ಮ ಬೇಡ ಅಂತ ಹೇಳ್ತಿದ್ರು, ಜೊತೆಗಿದ್ದು ಕಾವೇರಿಲಿ ಅಸ್ಥಿನ ಬಿಟ್ಟೆ. ಆದ್ರೆ ನೀನೇನ್ ಮಾಡ್ದೆ? ಅದನ್ನ ಬಿಡೋದಕ್ಕೆ ಬಂದಿದ್ದ ಕಿಶೋರ್ನ ಆಸ್ಟ್ರೇಲಿಯಾ ಕಳ್ಸಿ ಅವಳ ಮಗಳನ್ನ ನಮ್ ಜೊತೆಗೆ ಒಂದು ಮಾಡೋ ಪ್ರಯತ್ನ ಮಾಡ್ತಿದ್ಯಾ? ನನ್ನನ್ ಕೇಳ್ದೇನೆ ನೀನು ಹೆಜ್ಜೆ ಇಟ್ಟು ಮುಂದೆ ಬಂದಿದ್ರೆ ಸಂತೋಷ ಪಡ್ತಿದ್ದೆ.
ಪ್ರತಿ ಹೆಜ್ಜೆಗೂ ಮುಳ್ಳು ಹಾಕಿ ನನ್ನ ನಡಿ ಅಂತಿದ್ಯಾ? ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನಿಸ್ತಾ ಇದೆ ನಿಂಗೆ? ತಪ್ಪನ್ನ ಸಹಿಸ್ಕೊಂಡೆ, ಗೊತ್ತಿಲ್ಲ ಅಂತ ಕ್ಷಮಿಸ್ದೆ. ಆದ್ರೆ ನಿನಗೋಸ್ಕರ ಶಾಸ್ತ್ರನ ಆಚಾರನ ನೀರಲ್ಲಿ ಹೋಮ ಮಾಡ್ತಿದ್ರೆ ತಡ್ಕೊಳಕ್ಕಾಗ್ದೆ, ಆ ಕೆಲ್ಸನ ಮಾಡಕ್ಕಾಗ್ದೆ ಮನ್ಸನ್ನ ನೋಯಿಸ್ಕೊಂಡು ಸತ್ ಹೋಗಿರೋ ನಿನ್ ತಂಗಿಗೆ ತಿಥಿ ಮಾಡಿದೀನಿ. ನೀನ್ ಏನ್ ಮಾಡಿದ್ರು ನಿನಗ್ ಶಿಕ್ಷೆ ಕೊಡದೆ ಮೌನವಾಗಿದ್ದೀನಿ ಅಂದ್ರೆ ಒಪ್ಕೋತಾ ಇದ್ದೀನಿ ಅಂತಲ್ಲ ಜಾನಕಿ. ನಮ್ಮ ಸಂಬಂಧಕ್ಕೆ ಗೌರವ ಕೊಡ್ತಾ ಇದ್ದೀನಿ ಅಂತ ಅರ್ಥ. ಸಂಧ್ಯಂಗೆ ಅಕ್ಕನಾಗಿ ಗೆಲ್ಬೇಕು ಅಂತ ನೋಡ್ತಿದೀಯ ಹೊರತು ನಿನ್ ಗಂಡನ್ನ ಸೋಲಿಸ್ತಾ ಇದೀಯ ಅಂತ ನೀನು ಅರ್ಥ ಮಾಡ್ಕೋತಿಲ್ಲ. ಅಲ್ಲರಿ ಅದು ಅಯ್ಯೋ ಯಾವ್ದನ್ ಬೇಡ ಅಂತೀವೋ ಅದನ್ನೇ ಮಾಡ್ತಾಳೆ. ಇವತ್ತು ನಿಮ್ಮ ಮಾವ ತಲೆ ಮೇಲೆ ತಣ್ಣೀರು ಹೊಯ್ಕೊಂಡಿದ್ದಾನೆ, ನಾಳೆ ಸೀಮೆಣ್ಣೆ ಹೊಯ್ಕೊಂಡ್ರೆ ನಂಗೂ ಕೂಡ ಹಾಗೆ ಆಗುತ್ತೇನೋ ಅಂತ ಭಯ ಆಗ್ತಿದೆ. ಇವತ್ತು ನಮ್ಮಣ್ಣ ನಮ್ಮೆಲ್ಲರ ಮೇಲೂ ಕಿರ್ಚಾಡ್ತಾ ಇದ್ದಾನೆ. ನಾಳೆ ಅವನ ಮೇಲೆ ಅವನೇ ಕಿರ್ಚಾಡ್ಕೊಂಡ್ರೆ ಹುಚ್ಚ ಅಂತಾರೆ. ಅವನಿಗೇನಾದ್ರೂ ಆದ್ರೆ ಅದಕ್ಕೆ ಕಾರಣ ನೀನೇ ಅತ್ತಿಗೆ. ಅಣ್ಣ ಹೀಗೆ ಮಾತಾಡ್ತಾನೆ ಅನ್ಕೊಂಡಿರ್ಲಿಲ್ಲ. ಅಷ್ಟಕ್ಕೂ ಮಾತಾಡ್ತಾರೋ ಇಲ್ವೋ? ಬೆಳಗ್ಗೆ ಬೈದು ರಾತ್ರಿ ಸರಿ ಹೋಗೋದಿಕ್ಕೆ ರಾಜಾರಾಮ್ ಎಲ್ರ ತರ ಅಲ್ಲ. ಜಾನಕಿಗೆ ಕಾವೇರಿಯಷ್ಟು ಸಹನೆ ಇಲ್ಲ, ರಾಜಾರಾಮ್ಗೆ ಆಕಾಶದಷ್ಟು ರೋಷ ಇದೆ. ನಡೀರಿ ಅತ್ಗೆ, ಮತ್ತೆ ನಾವಿರೋದಕ್ಕೆ ಅಳ್ತಿದ್ದಾರೆ ಅಂತ ನಮ್ಮೇಲೆ ಆರೋಪ ಮಾಡ್ತಾರೆ. ಹೋಗೋಣ ನಡೀರಿ. ಬಿಟ್ಟು ಬಾರ.
ಏನ್ರಿ ನೀವಲ್ಲಿ ಊಟ ಮಾಡೋದಕ್ಕೆ ಬರಲಿಲ್ಲ, ಅದಕ್ಕೆ ನೋಡಿ ಸಮಯಕ್ಕೆ ಸರಿಯಾಗಿ ನೀವು ಊಟ ಮಾಡಲಿಲ್ಲ ಅಂದರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಊಟನ ಇಲ್ಲಿಗೆ ತಗೊಂಡು ಬಂದೆ. ತಿನ್ರಿ. ರೀ ರೀ ನಿಮಗಿನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಾ? ಹೊಟ್ಟೆ ತುಂಬಾ ಹಸುವಾದಾಗ ಆವೇಶ ತೋರಿಸಬಾರ್ದು ಅಂತ ನೀವೇ ಹೇಳ್ತಿದ್ರಲ್ಲ. ಈಗ ನೋಡಿದ್ರೆ ಊಟನ ಅಯ್ಯೋ ರೀ, ನಿಮಗ್ ಕಷ್ಟ ಕೊಡೋದಾಗ್ಲಿ ತೊಂದರೆ ಕೊಡೋದಾಗ್ಲಿ ನಾನು ಯಾವತ್ತೂ ಮಾಡೋಲ್ಲ ರೀ. ಪ್ರಾಣ ಇರೋವರೆಗೂ ನಾನು ಮಾಡೋಲ್ಲ. ಆದ್ರೆ ನಾನಿರೋ ಪರಿಸ್ಥಿತಿಲಿ ನಾನು ಮಾಡ್ತಾ ಇರೋದು ಒಳ್ಳೇದೋ ಕೆಟ್ಟದ್ದೋ ಇದನ್ನ ಹೇಳ್ಕೊಳಕಿರೋದು ಕೇವಲ ನನ್ನ ದುರಾದೃಷ್ಟ ಮಾತ್ರ ರೀ. ಇವತ್ತಿನವರೆಗೂ ನಾನು ನಿಮ್ಮ ಮಾತು ಕೇಳ್ದೆ ಯಾವತ್ತಾದ್ರೂ ನಾನು ನಿಮಗ್ ವಿರುದ್ಧವಾಗಿ ನಡ್ಕೊಂಡಿದ್ದೀನ ಹೇಳಿ? ನನ್ನ ತಂಗಿ ಸಂಧ್ಯಾ ಹೇಳಿದ್ಲೂನು ಒಂದೇ ಒಂದು ಕಾರಣಕ್ಕೆ. ನಿಮ್ಗಿಷ್ಟ ಇಲ್ದಿದ್ರು ಕೂಡ ಆದ್ಯನ ನಮ್ಮ ಮನೆಗೆ ಕರ್ಕೊಂಡು ಬಂದೆ. ನನಗ್ ಬೇರೆ ದಾರಿನೇ ಇರ್ಲಿಲ್ಲ ರೀ. ಪ್ರಾಣ ಬಿಟ್ಟಿರೋ ನನ್ನ ತಂಗಿ ಕೊಟ್ಟ ಮಾತನ್ನ ಅವಳಿಗೆ ಹಿಂದಿರುಗಿಸ್ಬಿಡೋಣ ಅಂತಂದ್ರೆ ಅವಳು ಇಲ್ಲ ಈಗ. ಇಂಥ ಸಂದರ್ಭದಲ್ಲಿ ನಾನು ಏನ್ ತಾನೇ ಮಾಡೋಕ್ಕಾಗತ್ತೆ ರೀ? ನಾನು ಈ ಕರ್ತವ್ಯನ ನೆರವೇರಿಸಲೇಬೇಕಾಗಿತ್ತು. ಅದನ್ ಬಿಟ್ರೆ ನನಗೆ ಬೇರೆ ದಾರಿನೇ ಇರಲಿಲ್ಲ. ಅವಳಿಗೆ ಅಕ್ಕನಾಗಿ ನಾನೇ ಕಾರ್ಯ ಮಾಡಿ ತಪ್ಪ ಹೇಳಿ ಅಪರಾಧನ ಹೇಳಿ ಏನಂದ್ರೆ ನೋಡಿ, ಅಮ್ಮ, ಅಪ್ಪ ಯಾಕೆ ಬೇಜಾರು ಮಾಡ್ಕೊಂಡಿದ್ದಾರೆ? ಬೇಜಾರು ಮಾಡ್ಕೊಂಡಿದ್ದಾರ? ಇಲ್ಲ ಕಣೋ, ನೀನ್ ಯಾಕೆ ಹಾಗನ್ಕೊಳ್ತಿದ್ಯಾ? ಅವ್ರು ಯಾವಾಗ್ಲೂ ಅಷ್ಟೇ ಕೋಪ ಮಾಡ್ಕೊಂಡಿದ್ ಒಂದೇ ಗಂಟೆಲಿ ನಮ್ಮನ್ನ ಹತ್ರ ಕರೆದು ಅರ್ಥ ಆಗೋ ತರ ಹೇಳೋರು. ಇವಾಗ ಯಾಕೆ ಅಷ್ಟು ದೂರ ಹೋಗಿ ನಿಂತ್ಕೊಂಡಿದ್ದಾರೆ? ನಿಮ್ಮಪ್ಪನಿಗೆ ನನ್ನ ಹತ್ರ ಹೇಳ್ಕೊಡೋದಿಕ್ಕೆ ಏನು ವಿಷಯ ಇಲ್ಲದೆ ಇದ್ದಾಗ ಮೌನವಾಗೇ ಇರ್ತಾರಲ್ವ ರಾಜಲಕ್ಷ್ಮಿ? ಏನೋ ಅಮ್ಮ, ನೀನ್ ಅದೇ ತರನೇ ಹೇಳ್ತೀಯ. ಆದ್ರೆ ಆದ್ಯನ ಅನಾಥೆ ಅಂತ ಅಂದ್ರಲ್ಲ, ಪಾಪ ಅವಳೆಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಗೊತ್ತಾ? ಇವಾಗ್ಲೂ ಕೂಡ ನೀನ್ ಊಟ ಕೊಟ್ಟಾಗ ಮಾಡಲ್ಲ ಅಂತ ಹೊರಟೋದ್ರು. ಅದರಿಂದ ನಿಂಗೆ ಬೇಜಾರಾಗಿದೆ ಅಲ್ವಾ? ರಾಜಲಕ್ಷ್ಮಿ, ಆದ್ಯನ್ಗೆ ಅಪ್ಪ ಅಂತ ಕಿಶೋರ್ ಇರುವಾಗ ಸಂಧ್ಯನ್ ಕಾರ್ಯನ ನಾನು ಯಾವ ಕಾರಣಕ್ಕೂ ಮಾಡಬಾರ್ದು ಕಣೋ. ಅದು ಅಲ್ಲದೆ ನಿಮ್ಮಪ್ಪ ಆದ್ಯ ಅನಾಥೆ ಅಂತ ಕಾರ್ಯ ಮಾಡಿದ್ದಕ್ಕೆ ಯಾವ ಶಾಸ್ತ್ರನೂ ಅಡ್ಡ ಬರೋಲ್ಲ. ನೋಡ್ರಾಜಿ, ನಾನು ಮರ್ತು ಬಿಟ್ಟು ಊಟ ತಗೊಂಡು ಬಂದ್ಬಿಟ್ಟೆ. ದೊಡ್ಡ ಪೆದ್ದಿ ನಾನು. ತಿಥಿ ಕಾರ್ಯನ ಮಾಡಿದವರು ಅವತ್ತು ರಾತ್ರಿ ಊಟ ಮಾಡಬಾರ್ದು ಅಂತ ಶಾಸ್ತ್ರ ಹೇಳ್ತಿ ಕಣೋ. ಅರ್ಥ ಆಯ್ತಾ? ತಂಗಿನ ಒಬ್ಬ ಅನಾಥೆ ಅಂತ ಭಾವಿಸಿ ಮಾಡ್ದೆ.
ಅಮ್ಮ ಕರೀತಿದ್ದಾರೆ. ನನಗೇನಾದ್ರೂ ಕಿವಿಡ? ನೀನು ಊಟ ತಗೊಂಡ್ ಬಂದಿದ್ದೀನಮ್ಮ. ಕೇಳ್ದವ್ರಿಗೆ ಹೋಗಿ ಕೊಡಿ, ಕೇಳ್ದೇ ಇರೋರ್ಗೆ ಕಾಟ ಕೊಡ್ಬೇಡಿ. ಊಟ ಮಾಡದೆ ಮಲ್ಕೊಂಡ್ರೆ ನಿದ್ದೆ ಬರೋಲ್ಲ. ತಿಂದ್ರೆ ನಿದ್ದೆ ಬರುತ್ತೆ, ತಿಂದೇ ಇದ್ರೆ ನಿದ್ದೆ ಬರಲ್ಲ ಅಂತ ನನ್ನ ಹತ್ರ ಕತೆಗಳು ಹೇಳ್ಬೇಡಿ. ಕೆಲವೊಬ್ರು ಮಾತಾಡೋದನ್ನ ಕೇಳಿದ್ರೆ ನೆಮ್ಮದಿಯಾಗಿ ನಿದ್ದೆನೂ ಬರಲ್ಲ. ಅಪ್ಪ ಅಂದಿದ್ದಕ್ಕ ರಾಜಿ, ಅವಳು ಹೇಳೋದನ್ನ ತಡೆಯೋದ್ ಬೇಕಾಗಿಲ್ಲ. ನಿಮ್ ಗಂಡ ನಮ್ಮಮ್ಮನ ಅನಾಥೆ ಅಂದಿದ್ ಮಾತು ನನಗಿನ್ನೂ ಕೇಳಿಸ್ತಾನೆ ಇದೆ. ನೋಡಾತ್ಯ, ಅವ್ರು ಯಾವ ಉದ್ದೇಶ ಇಟ್ಕೊಂಡು ಈ ಮಾತಂದ್ರು ಅನ್ನೋದು ನಿನಗೆ ಗೊತ್ತಿಲ್ಲ. ಹೌದು ಆದ್ಯ, ಇದುವರೆಗೂ ಕೂಡ ನನಗೂ ಅರ್ಥ ಆಗಿರ್ಲಿಲ್ಲ. ಅಮ್ಮನ್ ಕೇಳಿದಾಗ ವಿವರವಾಗಿ ಹೇಳಿದ್ರು. ನಾನೇನಾದ್ರೂ ಕಿವಿಲ್ ಹೂವು ಇಟ್ಕೊಂಡಿದ್ದೀನಾ ಅಥವಾ ಕಿವಿಡಿನಾ? ಹಾಗೇನಲ್ಲ ಬಿಡು. ಯಾಕೆ ಹಾಗಂತಿದ್ಯಾ? ನಿಮ್ಮಮ್ಮ ನಿನ್ ಕಿವಿ ಮೇಲೆ ಕಾಲಿಫ್ಲವರ್ ಇಟ್ಟಿದ್ದಾರೆ. ಅನ್ಬಾರದ್ ಮಾತುಗಳನ್ನಂದು ಮನ್ಸಿಗೆ ನೋವು ಕೊಟ್ಟು ಇವಾಗ ಯಾವ ರೀತಿ ನೋವು ಕೊಟ್ರು ಅಂತ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಇಲ್ಲಿಗೆ ಬಂದಿದ್ಯಾ? ಹೇಳಿದ್ದಕ್ಕೆಲ್ಲ ತಲೆ ಆಡಿಸೋದಕ್ಕೆ ನಾನೇ ನಿಂತರ ಪೆದ್ದ ರಾಜಲಕ್ಷ್ಮಿ ಅಲ್ಲ. ಆದ್ಯ ಫ್ರಮ್ ಅಮೆರಿಕಾ. ಆವೇಶ ಪಟ್ಕೊಳ್ದೆ ಸ್ವಲ್ಪ ಶಾಂತವಾಗಿ ಯೋಚನೆ ಮಾಡಿದ್ರೆ ನಿನಗೆ ಅರ್ಥ ಆಗುತ್ತಮ್ಮ. ಮೊದಲು ಸಮಾಧಾನವಾಗಿ ಕೂತ್ಕೊಂಡು ಊಟ ಮಾಡು. ನನ್ ಜೀವನದಲ್ಲಿ ಮನಃಶಾಂತಿನೇ ಇಲ್ದಿರೋ ಹಾಗೆ ಮಾಡಿರೋ ನೀವು ಸಮಾಧಾನವಾಗಿ ತಿನ್ನು ಅಂತ ಇದ್ದೀರಾ? ನೀನ್ ಏನ್ ಹೇಳಿದ್ರು ನಾನ್ ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆ ಗೊತ್ತಾ, ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಿದ್ರೇನೆ ತಾಯಿ ಆದೊಳಗೆ ತೃಪ್ತಿ. ನಾನೇ ತಿನ್ನಿಸ್ತೀನಿರು. ಇಲ್ಲಿ ಆನ ಅತ್ತೆ, ಚಿಕ್ಕ ಹುಡುಗಿ ಕೋಪದಲ್ಲಿ ಏನೋ ತಿಳಿದೆ ಹಾಕು. ರಾಜಿ, ಹಾ ಹೋಗ್ತೇಗೆ ಅಮ್ಮ. ಅವಳು ಚಿಕ್ಕ ಹುಡುಗಿ ಅಲ್ಲ ಜಾನಕಿ, ಅವಳು ಚೇಷ್ಟೆ ಚಿಕ್ಕ ಮಕ್ಕಳ ತರ ಇದೆಯಾ? ಅನ್ನನ ದೇವ್ರು ಕೊಟ್ಟಿರೋ ಪ್ರಸಾದ ಅಂತ ಸ್ವೀಕರಿಸೋ ನಮ್ಮನೇಲಿ ಯಾವತ್ತಾದ್ರೂ ಅನ್ನನ ನೆಲಕ್ಕೆ ಬಿಸಾಕಿದೀವ? ನಮ್ಮನೆ ಆಳುಗಳು ಕೂಡ ಬಿಸಾಕಲ್ವೇ? ಹಾಗಿರುವಾಗ ಈ ಪೊಗರು ತುಂಬಿರೋ ಹುಡುಗಿ ಅನ್ನನ ನೆಲಕ್ಕೆ ಬಿಸಾಕಿದಾಳೆ ಅಂದ್ರೆ ಏನ್ ಅನ್ಕೋಬೇಕು? ಇದೇನಾದ್ರೂ ನನ್ ಮಗ ನೋಡಿದ್ರೆ ಕೆಳಗ್ ಬಿದ್ದಿರೋ ಈ ಅಗಳುಗಳಿಂದಾನೆ ಅವಳ ಅನಾಥೆ ಅಂತ ಇವ್ರ ಅಮ್ಮನ್ ತಿಥಿ ಮಾಡದ್ನಲ್ಲ, ಈಗ್ಲೇ ಇವಳು ಕೂಡ ಪಿಂಡ ಇಡ್ತಾನೆ. ಅತ್ತೆ, ದಯವಿಟ್ಟು ಈ ವಿಷಯನ ಅವ್ರಿಗೆ ಹೇಳ್ಬೇಡಿ ಅತ್ತೆ. ಹೇಳೋದಿಲ್ಲ. ಯಾಕೆಂದ್ರೆ ನನ್ ಮಗ ಹಸುವಲ್ಲಿ ಒದ್ದಾಡ್ತಿದ್ದಾನೆ. ಅಹಂಕಾರ ಇರೋ ಇವಳ ಬಗ್ಗೆ ಹೇಳಿ ಇನ್ನೂ ಅವನಿಗೆ ನೋವು ಕೊಡಕ್ಕಿಷ್ಟ ಇಲ್ಲ. ಇವಳಿಗೆ ನೀನ್ ಹೇಳಬೇಕು, ಬಾಯಿವರೆಗೂ ಬಂದಿರೋ ಈ ಅನ್ನಪೂರ್ಣನ ಬೇಡ ಅಂತ ಹೇಳ್ದೆ ಈ ಆದ್ಯನ್ಗೆ ಅನುಭವಿಸೋ ದಿನ ಹತ್ರದಲ್ಲೇ ಇದೆ ಅಂತ ಅರ್ಥ ಮಾಡಿಸು.